ಹಾಯ್ ಹಲೋ ನಮಸ್ಕಾರ ಮಕ್ಕಳೇ. 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕ್ಸ್ 9th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಚಾಪ್ಟರ್ 1 ಅಲ್ಲಿ ಒಂದು ಕ್ವಶನ್ ಬರುತ್ತೆ. ಹಲವಾರು ಕ್ವಶನ್ಸ್ಗಳಿವೆ ನೋಡಿ. ಶೋ ದಟ್ 1.272727 ರಿಪೀಟೆಡ್ ಡಿಜಿಟ್ಸ್ ಇದೆ. ಅದನ್ನ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಅಂದ್ರೆ ಒಂದು ರ್ಯಾಷನಲ್ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋದನ್ನ ಪ್ರೂವ್ ಮಾಡಂತ ಹೇಳಿದ್ದಾರೆ. ಸೊ ಎಕ್ಸ್ಪ್ರೆಸಿಂಗ್ 1.272727 ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ವಿದ್ಯಾರ್ಥಿಗಳೇ, ಸುಲಭವಾಗಿ ಇದನ್ನ ಮಾಡಬಹುದು. ಕನ್ನಡ ಮೀಡಿಯಂ ಇರಲಿ, ಇಂಗ್ಲಿಷ್ ಮೀಡಿಯಂ ಇರಲಿ, ಇದು ಎಲ್ರಿಗೂ ಅರ್ಥ ಆಗುತ್ತೆ. ಮೊದಲಿಗೆ ಗಮನಿಸಿ ವಿದ್ಯಾರ್ಥಿಗಳೇ, ನಿಮಗೆ ಯಾವುದನ್ನ ಎಕ್ಸ್ಪ್ರೆಸ್ ಮಾಡ ಅಂತ ಹೇಳಿದರೆ ಅದನ್ನ ನಾವು ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಟೇಕ್ ಎಕ್ಸ್ ಈಕ್ವಲ್ಸ್ ಟು 1.272727 ರಿಪೀಟ್ ಆಗ್ತಾ ಇದೆ. ಇದನ್ನ ನಾವು ಈಗಲೂ ಬರಿಬಹುದು. ಇದನ್ನ ಹೀಗೆ ಬರೀತಾರೆ ಜನರಲ್ ಆಗಿ. ಯಾವ ಡಿಜಿಟ್ಸ್ ರಿಪೀಟ್ ಆಗ್ತಾ ಇದೆ? ಡಬಲ್ ಡಿಜಿಟ್ ರಿಪೀಟ್ ಆಗ್ತಾ ಇದೆ. ಸೊ 1.27 ಅಂತ ಬರೆದು ಮಕ್ಕಳೇ, ಎಷ್ಟು ಡಿಜಿಟ್ಸ್ ರಿಪೀಟ್ ಆಗ್ತಾ ಇದೆ ಅದು ನಿಮಗೆ ಗೊತ್ತಿರಲಿ. ಇಲ್ಲಿ ಪಾಯಿಂಟ್ ಆದ್ಮೇಲೆ ಸಿಂಗಲ್ ಡಿಜಿಟ್ ರಿಪೀಟ್ ಆಗ್ತಾ ಇದೆಯಾ, ಡಬಲ್ ಡಿಜಿಟ್ ರಿಪೀಟ್ ಆಗ್ತಾ ಇದೆಯಾ ಅಂತ. ಸೊ ಇಲ್ಲಿ ಡಬಲ್ ಡಿಜಿಟ್ ರಿಪೀಟ್ ಆಗ್ತಾ ಇದ್ರೆ ಇದನ್ನ ಮಲ್ಟಿಪ್ಲೈ ಬೈ 100 ಮಾಡಿ. ಸಿಂಗಲ್ ಡಿಜಿಟ್ ರಿಪೀಟ್ ಆಗ್ತಾ ಇದ್ರೆ ಮಲ್ಟಿಪ್ಲೈ ಬೈ 10 ಮಾಡಿ. 3 ಡಿಜಿಟ್ ರಿಪೀಟ್ ಆಗ್ತಾ ಇದ್ರೆ ಮಲ್ಟಿಪ್ಲೈ ಬೈ 1000. ಇಲ್ಲಿ ಎರಡೇ ಡಿಜಿಟ್ ರಿಪೀಟ್ ಆಗ್ತಾ ಇರೋದ್ರಿಂದ ಮಲ್ಟಿಪ್ಲೈ ಬೈ 100 ಆನ್ ಬೋತ್ ಸೈಡ್ಸ್. ಎರಡು ಬದಿಗೆ ಏನ್ ಮಾಡಿ 100 ಇಂದ ಮಲ್ಟಿಪ್ಲೈ ಮಾಡಿ. ಈ ಕಡೆ 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು 100x ಈಕ್ವಲ್ಸ್ ಟು, ನೀವು ಈ ಕಡೆ 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನೀವು ಇಲ್ಲಿ ಇದು ಏನಾಗುತ್ತೆ, ಪಾಯಿಂಟ್ 2 ಡಿಜಿಟ್ ಶಿಫ್ಟ್ ಆಗುತ್ತೆ. 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 ಡಿಜಿಟ್ ಶಿಫ್ಟ್ ಆಗುತ್ತೆ. 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಡಿಜಿಟ್ ಶಿಫ್ಟ್ ಆಗುತ್ತೆ. ಸೊ ಇದು 1.27 ಅನ್ನು ನಾನು ಹೀಗೆ ಬರೆಯೋದು, 127.272727 ಹೀಗೆ. ಇವಾಗ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತ ಹೇಳಿದ್ರೆ ನಾವು ಇದನ್ನ ಎರಡು ಭಾಗವಾಗಿ ಬರೆಯೋದು. ಯು ನೀಡ್ ಟು ರೈಟ್ ಇಟ್ ಇನ್ 2 ಪಾರ್ಟ್ಸ್. ಒಂದು ಇಂಟಿಜರ್ ಪಾರ್ಟ್, ಇನ್ನೊಂದು ಡೆಸಿಮಲ್ ಪಾಯಿಂಟ್ ಅಂದ್ರೆ ಡೆಸಿಮಲ್ ಪಾರ್ಟ್ ಅಂದ್ರೆ ಫ್ರಾಕ್ಷನಲ್ ಪಾರ್ಟ್. ಇದನ್ನ ನಾನು 127 ಪ್ಲಸ್ 0.272727 ಹೀಗೆ ಬರಿತೀನಿ. ಈಗ ವಿದ್ಯಾರ್ಥಿಗಳೇ, ನೀವು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ಈ 0.272727 ಏನಿದೆ ಇದಕ್ಕೆ ಕಂಪೇರ್ ಮಾಡಿದಾಗ ನೋಡಿ, ಇಲ್ಲಿ 1.27 ಇದೆ, ಇಲ್ಲಿ 1 ಇಲ್ಲ. ಸೊ ಅದಕ್ಕೆ ಏನ್ ಮಾಡೋಣ, ಈ 127 ಅಲ್ಲಿ ಒಂದು ಆ ಕಡೆ ತಗೊಂಡು ಇದನ್ನ 1.27 ಆಗಿ ಬರೆಯೋಣ. ಸೊ ಇದಕ್ಕೆ ನಾನು ಈ 127 ಅನ್ನು ಏನ್ ಬರೀತೀನಿ, 126 ಅಂತ ಬರೆದು ಇದರಿಂದ ಒಂದು ಆ ಕಡೆ ತಗೊಳ್ತೀನಿ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ 1.272727. ಮಕ್ಕಳೇ ನೋಡಿ, ಇಲ್ಲಿ 127 ಅಲ್ಲಿ ಇದು ನಾನು 126 ಬರ್ತೀನಿ, ಇದರಿಂದ ಒಂದೊಂದು ಈ ಕಡೆ ಕೊಟ್ಟಿದ್ದೀನಿ. ಇವಾಗ ಇದನ್ನ ನೀವು ಗಮನಿಸಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಎಕ್ಸ್. ಎಕ್ಸ್ ಏನಿದೆ ಅದೇ ಇಲ್ಲಿ ಬಂತು. ಸೊ ಇದನ್ನ ನಾನು ಹೀಗೆ ಬರೀತೀನಿ, 126 ಪ್ಲಸ್ ಈ ಪಾರ್ಟ್ ಅನ್ನ ಎಕ್ಸ್ ಅಂತ ಬರೀತೀನಿ. ಈ ಕಡೆ ಇದು ಆಸ್ ಯೂಶುವಲ್ 100x. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಇದು ಒಂದು ಸಿಂಪಲ್ ಲೀನಿಯರ್ ಇಕ್ವೇಶನ್, ಸರಳ ಸಮೀಕರಣ ಬಂದಿದೆ. ಈ ಸಮೀಕರಣವನ್ನ ಸಾಲ್ವ್ ಮಾಡೋಣ ನಾವು. ಸೊ ನಾನು ಮತ್ತೊಂದ್ಸಲ ಬರೀತೀನಿ, 100x ಈಕ್ವಲ್ಸ್ ಟು 126 ಪ್ಲಸ್ ಎಕ್ಸ್. ಈಗ ಇದನ್ನ x ಗೆ ಸಾಲ್ವ್ ಮಾಡಬೇಕು. x ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. 100x ಮೈನಸ್ ಎಕ್ಸ್ ಈಕ್ವಲ್ಸ್ ಟು 126. ಇವಾಗ ಇದು 100x ಮೈನಸ್ 1x ಇಸ್ 99x ಈಕ್ವಲ್ಸ್ ಟು 126. ಸೊ x is equals to 126 by 99. ಅರ್ಥ ಆಯ್ತಲ್ಲ ಮಕ್ಕಳೇ? ಇದನ್ನ ನೀವು ಇನ್ನಷ್ಟು ಬೇಕಂದ್ರೆ ಸರಳೀಕರಿಸಬಹುದು, ಡಿವೈಡ್ ಮಾಡ್ಕೊಂಡು ಹೋಗಿ. ಇಲ್ಲಾಂದ್ರೆ ದಿಸ್ ಇಸ್ ಆಫ್ ದ ಫಾರ್ಮ್ ಪಿ ಬೈ ಕ್ಯೂ. ಬೇಕಂದ್ರೆ ನೀವು ಆಗ್ತಾ ಇದ್ರೆ ಹೊಡೆದಿದ್ರೆ 3 3 33 ಇದು 4 12 3 2 6 42 by 33. ಇನ್ನು ಸಾಲ್ವ್ ಮಾಡೋದ್ರೆ ಮಾಡಬಹುದು. 33 ಇದು 11 33 11 3 33. ಇದು 3 1 3 3 4. ಸೊ 14 by 11 ಇದು ಫ್ರಾಕ್ಷನಲ್, ದಟ್ ಇಸ್
rational form of 1.272727. ಅರ್ಥ ಆಯ್ತಲ್ಲ ಮಕ್ಕಳೇ? ನೀವು ಇನ್ನಷ್ಟು ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡಬಹುದು. ಇವಾಗ ನಾನು ನಿಮಗೊಂದು ಕೊಡ್ತೀನಿ, ಇದನ್ನ ಟ್ರೈ ಮಾಡಿ. ಶೋ ದಟ್ 0.47777 can be expressed in the form of P by Q. ಟ್ರೈ ಮಾಡ್ತೀರಲ್ವಾ? ಸೊ ಟ್ರೈ ಮಾಡಿ ನಿಮ್ಮ ಆನ್ಸರ್ ಅನ್ನ ಸಾಧ್ಯ ಆದರೆ ಕಮೆಂಟ್ ಅಲ್ಲಿ ತಿಳಿಸಿ. ಎಸ್, ಟೇಕ್ ಕೇರ್ ಅಂಡ್ ಬೈ.